ಹಾಯ್ ಎವ್ರಿವನ್, ಚಪ್ರದ ಅವರೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಈ ರೀತಿ ಡ್ರೈ ಪಲ್ಯ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ಸಖತ್ ಟೇಸ್ಟಿ ಇರುತ್ತೆ. ಮೊದಲಿಗೆ ಎಣ್ಣೆ ಕಾಯಿಸಿ ಜೀರಿಗೆ, ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿ, ಹೆಚ್ಕೊಂಡ ಈರುಳ್ಳಿ, ಕರಿಬೇವು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹೆಚ್ಕೊಂಡ ಟೊಮ್ಯಾಟೊ, ಡ್ರೈ ಪಲ್ಯ ಆದ್ದರಿಂದ ಈರುಳ್ಳಿ ಟೊಮ್ಯಾಟೊನ ಈ ರೀತಿಯೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಪ್ರದ ಅವರೆಕಾಯಿ ಜೊತೆ ಆಲೂಗೆಡ್ಡೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದನ್ನು ನೀರು ಹಾಕ್ದೇ 2 ನಿಮಿಷ ಬೇಯಿಸಿ ಸೈಡ್ನಲ್ಲಿರೋ ನಾರನ್ನು ತೆಗೆದು ಕೈನಲ್ಲೇ ತುಂಡು ಮಾಡ್ಕೊಂಡಿರೋ ಅವರೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಇದನ್ನು ನೀರು ಹಾಕ್ದೇ 2 ನಿಮಿಷ ಬೇಯಿಸಿದ ನಂತರ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಸಾಂಬಾರು ಪುಡಿ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡು, ಕಾಯಿ ಬೇಯೋದಕ್ಕೆ ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಕಾಯಿನ ಪೂರ್ತಿ ಬೇಯಿಸ್ಕೊಂಡು ಕೊನೆಯದಾಗಿ ತುರಿದಿರೋ ಫ್ರೆಶ್ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸ್ಕೊಂಡ್ರೆ ಚಪ್ರದ ಅವರೆಕಾಯಿ ಡ್ರೈ ಪಲ್ಯ ರೆಡಿಯಾಗತ್ತೆ.